ಮುಂಬೈ ಮೂಲದ ಜಯಪ್ರಕಾಶ್ ಶೆಟ್ಟಿ ಎಂಬವರು ರಾಷ್ಟ್ರೀಯ ಸಮಗ್ರತೆ ಮತ್ತು ಶಾಂತಿಗಾಗಿ ಕೊಡಗಿನಿಂದ ಕನ್ಯಾಕುಮಾರಿವರೆಗೆ ಜುಲೈನಲ್ಲಿ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ರಾಜಕಾರಣಿಯಾಗಿದ್ದ ಆಸ್ಕರ್ ಫರ್ನಾಂಡಿಸ್ ಸರಳತೆ, ಸತ್ಯನಿಷ್ಠೆ ಮೈಗೂಡಿಸಿಕೊಂಡಿದ್ದರು. ಅವರ ಸ್ಮರಣಾರ್ಥವಾಗಿ 35ರಿಂದ 40 ದಿನಗಳ ಕಾಲ ಸುಮಾರು 900 ಕಿಲೋಮೀಟರ್ನಷ್ಟು ಜಯಪ್ರಕಾಶ್ ಕಾಲ್ನಡಿಗೆಯಲ್ಲಿ ಸಾಗಲಿದ್ದಾರೆ. ಆಸ್ಕರ್ ಫರ್ನಾಂಡಿಸ್ ಅವರ ಬೆಂಬಲಿಗರು ತನ್ನೊಂದಿಗೆ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಲಿದ್ದಾರೆಂದು ಜಯಪ್ರಕಾಶ್ ಶೆಟ್ಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. 2017ರಲ್ಲಿ 3 ಬಾರಿ ಪಾದಯಾತ್ರೆ ಮಾಡಿದ್ದು, ಉಡುಪಿಯಿಂದ ಮುಂಬೈ, ದೆಹಲಿಯಿಂದ ವಾಘಾ ಗಡಿ, ಶಬರಮತಿ ಭಾಗದಲ್ಲಿ ಸಂಚರಿಸಿ ಜಾಗೃತಿ ಮೂಡಿಸಲಾಗಿದೆ ಎಂದು ತಿಳಿಸಿದರು. ಮಾತ್ರ ಈ ಟೈಮ್ ಆ ಪಾದಯಾತ್ರೆನೇ ಕೊಡಗಿಂದ ಸ್ಟಾರ್ಟ್ ಮಾಡಬೇಕಂತ ಇದೆ. ಬಿಕಾಸ್ ಆಫ್ ಕೊಡಗು ಪೀಪಲ್ಸ್ ಡೆಡಿಕೇಶನ್ ಟು ದ ಡಿಫೆನ್ಸ್ ಆಫ್ ದಿಸ್ ಕಂಟ್ರಿ ಆ್ಯಂಡ್ ಕೊಡಗು ಪೀಪಲ್ಸ್ ಡೆಡಿಕೇಶನ್ ಟು ಸೇವ್ ದ ನ್ಯಾಷನಲ್ ಸ್ಪೋರ್ಟ್ ಹಾಕಿ. ನ್ಯಾಷನಲ್ ಸ್ಪೋರ್ಟ್ ಹಾಕಿನ ಈಗ ಸೇವ್ ಮಾಡೋಕ್ಕೆ ನವೀನ್ ಪಟ್ನಾಯಕ್ ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದಾರೆ. ಅದೊಂದು 3-4-5 ವರ್ಷದಿಂದ. ಬಟ್ ಕಾಲೋ ಆ ಸ್ಪೋರ್ಟ್ನ ಉಳಿಸುವ ಪ್ರಯತ್ನ ಕೊಡವಾಸ್ ಮಾಡಿದ್ದಾರೆ, ಕೊಡಗು ಜಿಲ್ಲೆ ಮಾಡಿದೆ. ಮತ್ತು ನಮಗೆ ತುಂಬ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಕೊಡಗು ಜಿಲ್ಲೆ ಕೊಟ್ಟಿದೆ. ಸೊ ನಾನು ಏನಂದರೆ ಜುಲೈ 2nd or 3rd ವೀಕ್ಗೆ ಇದನ್ನು ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಇಂಡಿಪೆಂಡೆನ್ಸ್ದು ಪೀರಿಯಡ್ ಇರುತ್ತೆ. ಸೊ ದ್ಯಾಟ್ ಐ ವಾಂಟ್ ಟು ವಾಕ್. ಅಂದರೆ ಇಂಡಿಪೆಂಡೆನ್ಸ್ ಡೇ ಪೀರಿಯಡಲ್ಲಿ ನಾನು ಆ ವಾಕ್ನ ಮೋಡಲ್ಲಿ ಇರಬೇಕಂತ ನನ್ನ ಆಸೆ. ಮತ್ತು ಏನಂದರೆ ಆಸ್ಕರ್ ಜಿ ಫಾಲೋವರ್ಸ್ ಅಂದರೆ ರೈಟ್ ಫ್ರಮ್ ಎಮ್ ಎ ಗಫೂರ್ ಹೂ ವಾಸ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಫ್ ಉಡುಪಿ ಫಾರ್ 12 years ಟು UT ಖಾದರ್, ಎವ್ರಿಬಡಿ ಹ್ಯಾಸ್ ಪ್ರಾಮಿಸ್ ಮೀ ದ್ಯಾಟ್ ಆ ಯಾತ್ರೆದು ರೂಟಲ್ಲಿ ಎಲ್ಲಾದರೂ ಅವರು ಒಂದು 2 ಕಿಲೋಮೀಟರ್ ನನ್ನ ಜೊತೆ ನಡೀತಾರೆ ಅಂತ. ಸೊ ಈ ದೇಶದಲ್ಲಿ ಪ್ರತಿ ಸ್ಟೇಟಲ್ಲಿ ಆಸ್ಕರ್ ಜಿ ಅವ್ರದ್ದು ಸಾವಿರಾರು ಫಾಲೋವರ್ಸ್, ಅವ್ರದ್ದು ಅಡ್ಮೈರ್ಸ್ ಇದ್ದಾರೆ. ಸೊ ಈ ರೂಟಲ್ಲಿನೂ ತುಂಬ ಅಡ್ಮೈರ್ಸ್ ಇರ್ತಾರೆ. ಅವರೆಲ್ಲ ನನಗೆ ಕರ್ನಾಟಕ ಮತ್ತು ಕೇರಳದಿಂದ ಹೇಳಿದ್ದಾರೆ, ಈ ಯಾತ್ರೆನ ಮಾಡೋದಾದರೆ ನಾವು ನಿಮ್ಮ ಜೊತೆ 1, 2, 3 ಎಷ್ಟು ನಮ್ಮ ಕೆಪಾಸಿಟಿ ಇರುತ್ತಾ ಅಷ್ಟು ನಿಮ್ಮ ಜೊತೆ ನಮ್ಮ ನಡ್ಕೊಂಡು ನಿಮಗೆ ಎನ್ಕರೇಜ್ ಮಾಡ್ತೀವಿ.